ಅಯ್ಯೋ ದೇವ್ರೆ, ಮತ್ತೆ ಸಿಕ್ಕಾಕೊಂಡ್ರ ಇವರು. ಓ ನೀನು ಸೈಕಲ್ ಕಳ್ಳ, ಕಣ್ಣಿನ ಜೇಬಲ್ಲಿ ಇಟ್ಕೊಂಡ್ ಬಂದಿದ್ಯಾ? ಬೆಳಿಗ್ಗೆ ಅಷ್ಟೊತ್ತು ಕುತ್ಕೊಂಡು ಕಷ್ಟಪಟ್ಟು ರಂಗೋಲಿ ಹಾಕಿದೀನಿ, ತುಳಿಬಾರ್ದು ಅನ್ನೋ ಸೌಜನ್ಯ ಬೇಡ? ನೀವ್ ಸಿಟಿ ಜನ ಬರೀ ಹೀಗೆ ಅನ್ಸುತ್ತೆ, ಸೌಜನ್ಯನೂ ಇಲ್ಲ ಸಂಸ್ಕಾರನೂ ಇಲ್ಲ. ನಾನು ಇಷ್ಟು ದೊಡ್ಡ ರಂಗೋಲಿ ಹಾಕಿರೋದು ಯಾರು ತುಳಿಬಾರ್ದು ಅಂತ. ನೋಡು ಹೇಗ್ ತುಳ್ದು ಹಾಳು ಮಾಡಿದ್ಯಾ. ಸರಿಯಾಗಿ ಹೇಳಿದೆ ದುರ್ಗಾ, ದುಡ್ಡಿನ ದಿಮಾಕು. ನೋಡಿ, ನಾನು ಯಾವ್ದೋ ಕೆಲ್ಸ ಟೆನ್ಷನ್ ಅಲ್ಲಿ ಇದೀನಿ, ಸುಮ್ಮನೆ ತಲೆ ತಿನ್ಬೇಡಿ. ಓ ಕೆಲ್ಸದ ಟೆನ್ಷನ್ ನೀವು ಸಿಟಿ ಜನ ಮಾತ್ರ ಇರುತ್ತಾ? ನಮ್ಗಿರಲ್ವಾ? ನನ್ಗೂ ಇದೆ. ನಾನು ಮನೆಗೆ ಹೋಗ್ಬೇಕು, ಕಸ ಗುಡ್ಸ್ಬೇಕು, ನೆಲ ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಅಡ್ಗೆ ಮಾಡ್ಬೇಕು, ನನ್ನ ತಮ್ಮಂಗೆ ಹೋಮ್ವರ್ಕ್ ಮಾಡಿಸ್ಬೇಕು, ನಮ್ಮ ಅಪ್ಪಗೆ ಊಟ ಕೊಡ್ಬೇಕು. ಸ್ಟಾಪ್ ಸ್ಟಾಪ್ ಸ್ಟಾಪ್. ನೋಡಿ, ನಾನು ಹೇಳಿದೆ ತಾನೆ, ಅದು ಬೈ ಮಿಸ್ಟೇಕ್ ಆಗಿದ್ದು, ಇಂಟೆನ್ಷನ್ ಅಲ್ಲಿ ಅಲ್ಲ ಅಂತ. ಮಾಡೋದ್ ಮಾಡಿ ಕೊನೆಗೆಲ್ಲ ಹೀಗೆ ಹೇಳೋದು. ಇವಳೊಬ್ಳು ಸಾಲದು ಅಂತ ಇದು ಬೇರೆ ಇರಿಟೇಷನ್. ಅದೇನ್ ತಪ್ಪು ಮಾಡ್ತು? ಅದ್ ಹೇಳಿದ್ರಲ್ಲೂ ಸತ್ಯ ಇದೆ ತಾನೆ? ಅದೇನೆ. ಲಿಸನ್, ನಿಮ್ಮ ಹತ್ರ ಜಗಳ ಆಡೋದಕ್ಕೆ ಟೈಮ್ ಆಗಲಿ ಪೇಷನ್ಸ್ ಆಗಲಿ ಎರಡೂ ನನ್ನ ಹತ್ರ ಇಲ್ಲ. ಆಗಿದ್ದಾಗಿದೆ, ಬಿಟ್ಬಿಡಿ. ಅದ್ ಹೇಗ್ ಬಿಟ್ಬಿಡಕ್ಕಾಗುತ್ತೆ? ನಾನು ಹಾಕಿರೋ ರಂಗೋಲಿನ ತುಳಿಯೋಕ್ ಹಾಕಿರೋ ನಮ್ಮ ಅಕ್ಕಂಗ್ ಮಾತ್ರ. ಅಂತದ್ರಲ್ಲಿ ನೀವ್ ಹೇಗ ಅದನ್ನ ತುಳಿದ್ರಿ? ಹಲೋ, ವಾಟ್ಸ್ ಯುವರ್ ಪ್ರಾಬ್ಲಮ್? ನಿನಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಕಾಲ್ ಕೆರ್ಕೊಂಡು ಜಗಳ ಬರಕ್ಕೆ ಕಾಯ್ತಾ ಇರ್ತೀಯಾ? ಇಡಿಯಟ್. ಏನ ಇಡಿಯಟಾ? ನೀನ್ ನನ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನನ್ ಸೈಕಲ್ ಕದಿಯೋಕ್ ಬಂದಾಗ್ಲೇ ಗೊತ್ತಾಗೋಯ್ತು ನಿನ್ ಹಣೆ ಬರಹ ಏನು ಅಂತ. ನೋಡು, ಆ ವಿಷಯ ತೆಗೆದ್ರೆ ಚೆನ್ನಾಗಿರಲ್ಲ. ಹೇಳ್ದೆ ತಾನೆ ನಾನು ಕದಿಯಕ್ ಬಂದಿರಲಿಲ್ಲ ಅಂತ. ಇವಾಗ ರಂಗೋಲಿ ವಿಷಯ ಮಾತಾಡ್ತಿದ್ಯಾ, ಆ ವಿಷಯ ಮಾತಾಡು. ಜಗಳ ಗಂಟೆ. ಯಪ್ಪ, ನನ್ನನ್ನೇ ಜಗಳ ಗಂಟೆ ಅಂದ್ಯಾ? ನೋಡು, ಸುಮ್ನೆ ಮೇಲೆ ಕೋಪ ಬರ್ಸ್ತಿದ್ಯಾ? ಏನ್ ಮಾಡ್ತೀಯಾ? ತಪ್ಪೆಲ್ಲ ಮಾಡಿ ನನಗೆ ಅಂತ್ಯಾ? ಈ ರಂಗೋಲಿ ಇತಿಹಾಸ ಗೊತ್ತಾ ನಿಂಗೆ? ಇದು ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿರೋದು. ನಮ್ಮಮ್ಮ ನಮ್ಮ ಅಕ್ಕಂಗೆ, ನಮ್ಮ ಅಕ್ಕ ಪ್ಲೀಸ್. ಎಲ್ಲಿಗೆ ಬಂದು ನಾನು ಸಿಗಾಕೊಂಡೆ? ವಂಶ ಪಾರಂಪರ್ಯಾಗಿ ಬಂದಿರೋ ರಂಗೋಲಿ ಇದು. ಇದ್ರಲ್ಲಿರೋ ಒಂದೊಂದು ಬಣ್ಣಕ್ಕೂ ಒಂದೊಂದು ಭಾವನೆ ಇದೆ. ಒಟ್ಟು 100 ಇದ್ರ ಸುತ್ತ. ವಿಲ್ ಯು ಪ್ಲೀಸ್ ಶಟ್ ಅಪ್?